ಅದು ನೆನಪುಗಳು ಮಾತ್ರ ಇನ್ನೂ ಒಂಚೂರು ಕಡಿಮೆ ಆಗಿಲ್ಲ. ಏನ್ ಕಮ್ಮಿ ಆಗುತ್ತೆ ಅದು 4 ವರ್ಷ ಎಲ್ಲ ಎಷ್ಟೋ ವರ್ಷಗಳಾದ್ರೂ ಏನಂತೀವಿ ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ ಯಾವಾಗೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆತರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆತರ ಒಂದು ಮನುಷ್ಯ ಒಂದು ಹ್ಯೂಮನ್ ಹಂಗಾಗಕ್ ಒಂದು ಅಪರೂಪ. ಕೆಲವು ವ್ಯಕ್ತಿಗಳಿಗೆ ಅದು ಬರೋದು ನೋಡಿ, ಅಪ್ಪಾಜಿ ಅಪ್ಪು ಆತರ ವ್ಯಕ್ತಿಗಳಿಗೆ ಆತರ ಆಗೋದು. ಅದು ಯಾವಾಗ ನಾವು ಏನು ಹೇಳಕ್ಕೆ ಆಗಲ್ಲ, ಅದ್ರ ಬಗ್ಗೆ ಏನು ಹೇಳಿದ್ರೆ ಕಮ್ಮಿ. ಅಪ್ಪಾಜಿ ಅವ್ರನ್ನ 5 ಜನ ಇನ್ನೂ ತಂದೆಗೆ ತಕ್ಕ ಮಗ 100%, ನೋ ಡೌಟ್. ನಾವ್ ಏನ್ ಗೊತ್ತ, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದ್ರೆ ಅವಾಗ ಏನಾಗ್ತೀವಿ, ಕಂಪ್ಲೀಟ್ ಆಗಿ ನಾವು ನಮ್ಮ ಕಂಪ್ಲೀಟ್ ನಾವು ದೂರ ತಳ್ದಂಗ ಆಗುತ್ತೆ. ನಾವು ನೆನಪಲ್ಲಿ ಬಾಳ್ಬೇಕು, ಆ ನೆನಪನ್ನ ಮನ್ಸಲ್ಲಿ ಇಟ್ಕೋಬೇಕು. ನಾವೇನ್ ಮಾಡ್ಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸಕ್ ಪ್ರಯತ್ನ ಪಡ್ಬೇಕು. ಇಲ್ಲ ಅದು ಹೇಳಿ ಅದು ಮಾತಾಡಕ್ಕೆ ಅಲ್ಲ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದ್ರೆ ಪ್ರೀತಿ ಯಾವಾಗಲೂ ಹಂಗಿದೆ, ಸ್ಟ್ರಾಂಗ್ ಬೌಂಡೇಜ್ ಇದೆ. ಯಾಕೆ ಅವ್ನ ನಡವಳಿಕೆ ನಂಗೆ, ಅವ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನ್ಸುತ್ತೆ. ಇಲ್ಲ ಅದು ಯಾವಾಗ ಇರುತ್ತೆ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋ ದಿವ್ಸನೇ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷದಲ್ಲ ಅವ್ನು ಇರ್ಬೇಕಾದ್ರೂ ಹಂಗೇನೆ. ಇವಾಗ ನಾವ್ ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ನಿಜ ಮಾತಾಡ್ತಿದ್ವಿ ಅಷ್ಟೇ. ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾವ್ರೆ. ಇದು 100%. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋದು ಅಷ್ಟೇ, ನಮ್ಗೆ ಗೊತ್ತಿರೋದು ಇನ್ನೇನ್ ಗೊತ್ತಿಲ್ಲ. ನಾವ್ ಏನ್ ಮಾಡ್ಬೇಕಂತಿದೀವೋ ನಾವ್ ಅದು ಮಾಡ್ತಾ ಇರ್ತೀವಿ ಅಷ್ಟೇ. ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದು, ದೊಡ್ಡವರಿಂದ ಬಂದಿದೆ, ಬಾಜಿಯಿಂದ ಬಂದಿದೆ, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಇಲ್ಲ ಪ್ರೀತಿ ಏನೇ ಆಮೇಲೆ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರಿಂದ ಯಾರು ಅವ್ರು ನಮ್ಮನ್ನ ದೇವ್ರಂತ ಕರೀತಾರೆ, ಅಪ್ಪನ ದೇವ್ರ ಕರೀತಾರೆ, ನಾವು ಅವ್ರನ್ನ ದೇವ್ರಂತ ಕರಿತೀವಿ. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳೇ ದೇವ್ರಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾದ ಸತ್ಯನೇ ಅದು. ಈಗ ವಿಡಿಯೋಗಳನ್ನ ನೋಡಿದಾಗ ಇವ್ರು ಯಾಕೆ ಅಂದ್ರೆ ಒಂದು ಫಿಲ್ಮ್ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅಣ್ಣ ತಮ್ಮಂದ್ರು ಸ್ಟೋರಿ ಇದ್ದಾಗಲೇ ಮಾಡ್ಬೇಕಾಗಿತ್ತು ಅಂತ ತುಂಬಾ ಅನ್ಸುತ್ತೆ. ಆಕ್ಚುಲಿ ಅದು ಮಾತುಕತೆ ನಡೀತಾ ಇತ್ತು, ಏನೋ ಅದು ಲಾಸ್ಟ್ ವರ್ಗು ಆಗ್ಲೇ ಇಲ್ಲ. ಈಗೇನಾದ್ರು ಮೂಲಕ ಏನಾದ್ರು ಮಾಡೋದು ಇನ್ನು ಏನೋ ಆತರ ಒಂದು ಐಡಿಯಾ ಕೊಟ್ರೆ ಅದು ಯೋಚನೆ ಮಾಡೋಣ. ಅಚ್ಚುಕಟ್ಟ ಬರ್ಬೇಕು, ಅದು ಆರ್ಟಿಫಿಷಿಯಲ್ ಅಂತ ಅನ್ಸ್ಬಾರ್ದು. ಥ್ಯಾಂಕ್ ಯು.